ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಮಾರ್ನಿಂಗ್ ಗ್ರೌಂಡಿಂದ ಸ್ಟಾರ್ಟ್ ಮಾಡಿದ್ದು. ವಾಕಿಂಗ್ ಆಗಿದೆ, ಜಸ್ಟ್ ಸ್ವಲ್ಪ ಟೈಮ್ ಇತ್ತು. ಸೊ ಜಸ್ಟ್ ಒಂದು ಸ್ವಲ್ಪ ಕ್ಲೈಂಬಿಂಗ್ ಅಂದರೆ ಸ್ಟೆಪ್ ಕ್ಲೈಂಬಿಂಗ್ ಒಂದು ಮಾಡಿಕೊಂಡು ಇನ್ನು ಮನೆಗೆ ಹೋಗಬೇಕು. ನಾನೀಗ ಬೇಗ ಬರೋದ್ರಿಂದ ನನಗೆ ತುಂಬಾ ಟೈಮ್ ಸೇವಿಂಗ್ ಆಗುತ್ತೆ. ನಾನೀಗ 6 o'clock ಎದ್ದು 6:15 ಒಳಗೆ ಗ್ರೌಂಡಿಗೆ ಬರೋದು. 7:30 ಒಳಗೆ ಮನೆಗೆ ರೀಚ್ ಆಗ್ತೀನಿ. ಮತ್ತೆ ಮಗನನ್ನು ಒಂದು ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ರೆಡಿ ಮಾಡಿದ್ದು ನೀತನ ಜೊತೆಗೆ ಹೋಗ್ತಾ ಇದ್ದಾನೆ. ಇವತ್ತು ಅವನಿಗೆ ಟ್ರಿಪ್ ಉಂಟು ಸಾಲು ಮರದ ತಿಮ್ಮಕ್ಕ ಪಾರ್ಕಿಗೆ. ಸೊ ಅವನು ತುಂಬಾನೇ ಖುಷಿಯಾಗಿದ್ದಾನೆ ಇವತ್ತು ಪಾರ್ಕಿಗೆ ಹೋಗ್ಲಿಕ್ಕೆ. ಈಗ ಅವನಿಗೆ ಡೈಲಿ ನೀತವೇ ಮಾರ್ನಿಂಗ್ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವನು ನಿಮಗೆ ಗೊತ್ತಿರುವ ಹಾಗೆ ಸ್ವಲ್ಪ ಜನರಿಗೆ ಅವನಿಗೆ ಮೊದಲು ಆಕ್ಟಿವಾದಲ್ಲಿಯೇ ಬಿಡಬೇಕಾಗಿತ್ತು. ಆ ಅಭ್ಯಾಸವನ್ನ ಹೇಗಾದ್ರೂ ಮಾಡಿ ಒಂದು ನಾನು ತಪ್ಪಿಸಿದೆ. ಈಗ ಅವನು ನಡ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಅತ್ತೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಅನ್ನ ತೆಗೆದಿಟ್ಟಿದ್ರು. ಮನೆಯಲ್ಲಿ ಮಾಡಿದ ತರಕಾರಿ ಒಂದು ಚೂರು ಸಹ ಒಳ್ಳೇದು ಬರಲ್ಲ. ಪಾಪ ಅಂಗಡಿಗೆ ಮಾರ್ಲಿಕ್ಕಂತಾನೆ ಮಾಡುವವರಿಗೆ ಕಷ್ಟ ಉಂಟಪ್ಪ. ಒಂದು ಸ್ವಲ್ಪ ಕೂಡ ತರಕಾರಿ ಒಳ್ಳೇದು ಸಿಕ್ಕಿಲ್ಲ. ಒಂದು ಸ್ವಲ್ಪ ಸಿಕ್ಕಿದೆ ಶುರುವಲ್ಲಿ, ಮತ್ತೆ ಮುಗೀತು. ಈ ತರವೇ ಚಟ್ಟಪಟ್ಟೆ ಆದದ್ದೇ ಸಿಗತ್ತೆ. ಒಂದು ಸ್ವಲ್ಪ ಮೆಣಸು ಅದೆಲ್ಲ ಆಗಿತ್ತು. ಅತ್ತೆಗೆ ತರಕಾರಿ ಮಾಡೋದಂದ್ರೆ ತುಂಬಾ ಇಷ್ಟ. ತಿನ್ನೋದು ಕಡಿಮೆ, ಮಾಡ್ತೀವಿ. ನೆಕ್ಸ್ಟ್ ನಾನು ರೆಡಿಯಾಗಿ ಬಂದದ್ದು ಗ್ಯಾರೇಜಿಗೆ. ಬಿಕಾಸ್ ನನ್ನ ಸ್ಕೂಟರ್ ಇದು ಹೈ ಬೀಮ್ ಹೋಗಿ ತುಂಬಾ ದಿನ ಆಯಿತು. ಮೊನ್ನೆ ವೇಣೂರಿಗೆ ಹೋದಾಗ ಸ್ವಲ್ಪ ಕಷ್ಟ ಆಯಿತು ನನಗೆ. ಸೊ ಈಗ ಲೇಟ್ ಆಗಿತ್ತು, ನೈಟ್ ಆಗಿತ್ತು ಬರುವಾಗ. ಸೊ ಸ್ವಲ್ಪ ಕಾಣಿಸ್ತಾ ಇರಲಿಲ್ಲ. ಅದೊಂದು ಫಿಕ್ಸಿಂಗಿಗೆ ಕೊಟ್ಟೆ, ಮತ್ತೆ ಕೂತ್ಕೊಂಡೆ ಮಾಡಿಕೊಂಡು ಬಂದೆ. ಇವರು ಕ್ರಿಸ್ಮಸ್ ಟ್ರೀಯನ್ನು ತೆಗ್ದಿದ್ದಾರೆ. ತೆಗೆದು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಅದೊಂದು ಮನೆಗೆ ತಗೊಂಡೋಗಿ ಧೂಳು ಕ್ಲೀನ್ ಮಾಡ್ಬೇಕಷ್ಟೇ, ತುಂಬಾ ಧೂಳುಂಟು. ನೆಕ್ಸ್ಟ್ ನಾವು ಕೆಳಗಿಟ್ಟ ಗಿಫ್ಟ್ ಬಾಕ್ಸಸ್ ಅನ್ನೆಲ್ಲ ತೆಗ್ದಿಟ್ಟಿದೀವಿ. ಇವತ್ತು ಕಸದವರು ಬರ್ತಾರೆ, ಎಲ್ಲಾನು ಹಾಕೋದು. ನೆಕ್ಸ್ಟ್ ಟೈಮ್ ನಾನು ಇಡಲ್ಲ, ತುಂಬಾ ಕಿರಿಕಿರಿ, ಅದು ಗಲೀಜಾಗಿತ್ತು. ನೆಕ್ಸ್ಟ್ ಅಗೇನ್ ವೇಣೂರಿಗೆ ಹೋಗ್ಲಿಕ್ಕೆ ಉಂಟು. ಬಿಕಾಸ್ ಅವ್ರದ್ದು ಇವತ್ತು ವೆಡ್ಡಿಂಗ್ ಡೇ, ಅಲ್ಲಿ ಹೋಗ್ಲಿಕ್ಕೆ ಉಂಟು. ನಂದು ರೋಡಲ್ಲಿಯೇ ಮಧ್ಯ ರೋಡಲ್ಲಿ ಗಾಡಿದು ಬೆಲ್ಟೆ ಕಟ್ಟಾಯ್ತು. ಒಂದಲ್ಲ ಅಂದ್ರೆ ಒಂದು ಆಗ್ತಾನೇ ಇರತ್ತೆ. ಮತ್ತೆ ನಾನು ಮದುವೆ ಮನೆಯವರಿಗೆ ಕಾಲ್ ಮಾಡಿ ಹೇಳಿದೆ, ನಮ್ಗೆ ಒಂದು ಪಿಕಪ್ ಮಾಡಿ ಅಂತ ಹೇಳಿ. ಅವ್ರು ಬಂದ್ರು ಪಾಪ ಪಿಕಪ್ ಮಾಡ್ಲಿಕ್ಕೆ. ಗಾಡಿದು ದಾರಿಯಲ್ಲೇ ಇಟ್ಟು ಬಂದಿದ್ದೀನಿ. ಫಸ್ಟ್ ನನಗೆ ಅಲ್ಲಿ ಪಾರ್ಟಿಗೆ ಹೋಗಿ ರೆಡಿ ಮಾಡೋದು ಇಂಪಾರ್ಟೆಂಟ್ ಇತ್ತು. ಅಲ್ಲಿ ಯಾರಿಗಾದ್ರೂ ಹೇಳಿದ್ರೆ ಆಯ್ತು ಗಾಡಿ ಸರಿ ಮಾಡ್ಲಿಕ್ಕೆ. ಮತ್ತೆ ಅಲ್ಲಿ ನಿಂತ್ಕೊಂಡ್ರೆ ಮದುವೆ ಮನೆಯವರಿಗೆ ಚರ್ಚಿಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದಲ್ಲ ಅಂತ ಹೇಳಿ ಅವರು ಪಾಪ ಬೇರೆ ಫಿಟ್ಟರಿಗೆ ಹೇಳಿ ಸರಿ ಕೂಡ ಮಾಡಿಸಿ ಆಗಿದೆ ನಾನು ಹೇಳಿದ ನಂತರ. ಇಲ್ಲಿ ಮುಗ್ದಿದೆ ಇವ್ರದ್ದು ಸಾರಿ ಲುಕ್ ಇವತ್ತು. ಮೊನ್ನೆ ಇವರ ಮನೆಗೆ ನಾನು ಬಂದದ್ದು ಗೊತ್ತಿರುವ ಹಾಗೆ. ಇದು ಇವರು ಸಾರಿ ಉಟ್ಟಿದ್ದಾರೆ ಇವತ್ತು. ಇವ್ರದ್ದು ಹಾಫ್ ಸಾರಿ ಟೈಪ್ ಅಲ್ಲಿ ಇತ್ತು. ಇಬ್ಬರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವರ ಅಮ್ಮಂದು ಮತ್ತೆ ಅವರ ಅಜ್ಜಿದೆಲ್ಲ ಇತ್ತು, ನಾನು ತೆಗ್ದಿಲ್ಲ ಬಿಕಾಸ್ ಲೇಟ್ ಆಗಿತ್ತು ಮುಗಿಯುವಾಗ. ನೆಕ್ಸ್ಟ್ ಇಲ್ಲಿ ಹೊರಡುವ ತಯಾರಿ. ಈಗ ನಾವು ಇವರ ಜೊತೆಗೇನೆ ಹೊರಡೋದು, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಆನ್ ದ ವೇ ಆಗತ್ತೆ ಅವರಿಗೆ ವೆಡ್ಡಿಂಗ್ ಮಡಂತಿಯರಲ್ಲಿಯೇ. ಬಟ್ ನನಗೆ ಸ್ಕೂಟರ್ ತನಕ ಅವರ ಬಸ್ಸಲ್ಲಿಯೇ ಹೋಗೋದು. ಅವರು ಬಸ್ ಮಾಡಿದ್ದಾರೆ ಮದುವೆ ಮನೆಯವರು. ಸೊ ಆ ಬಸ್ಸಲ್ಲಿಯೇ ನಾವು ಹೋಗೋದು. ಅಲ್ಲಿ ಹೋಗಿ ಇಳಿತೀವಿ. ತುಂಬಾ ಹೆಲ್ಪ್ ಆಯ್ತು ಪಾಪ ಅವರು ನಮಗೆ ಫಿಟ್ಟರಿಗೆ ಹೇಳಿ ಬೆಲ್ಟ್ ಅಂದು ಸರಿ ಮಾಡಿದ್ದಕ್ಕೆ. ಇಲ್ಲಾಂದ್ರೆ ಮತ್ತೆ ಕಷ್ಟ ಆಗ್ತಾ ಇತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ 5:30ಗೆ ತೆಗೆದ ವಿಡಿಯೋ. ಒಂದು ಮೇಕ್ ಓವರಿಗೆ ಬೆಳಿಗ್ಗೆ ಹೋಗ್ಲಿಕ್ಕೆ ಇತ್ತು. ನಾನು ಮತ್ತೆ ನೀತಾ ಹೊರಟಿದ್ದೀವಿ. ನಿನ್ನೆ ವಿಡಿಯೋ ತೆಗಿಲಿಕ್ಕೆ ಆಗಿಲ್ಲ, ಬಂದ ನಂತರ ಸಲೂನ್ ಬ್ಯುಸಿ ಇತ್ತು. ಬರುವಾಗ ಸ್ವಲ್ಪ ಲೇಟ್ ಆಯ್ತು ಮನೆಗೆ. ಕತ್ತಲೆ ಉಂಟು, ಇನ್ನು ಬೆಳಕಾಗಿಲ್ಲ. ಈಗ ಸೀಸನ್ ಟೈಮಲ್ಲಿ ಹಾಗೆಯೇ ಬೇಗ ಹೋಗ್ಬೇಕಾಗ್ತದೆ. ಮತ್ತೆ ನಮಗೆ ಸಲೂನ್ ಹತ್ರ ಒಂದು ಸ್ಟಾಪ್ ತಗೊಳ್ಳಿಕ್ಕಿತ್ತು. ಬಿಕಾಸ್ ಸ್ವಲ್ಪ ಎಕ್ಸಸರಿಗಳು ನಾವು ಮರ್ತಿದ್ವಿ, ಅದನ್ನ ತಗೊಳ್ಳಿಕ್ಕಿತ್ತು. ಮತ್ತೆ ನಿರೋಷ ಮತ್ತು ರಿಶೆಲ್ಗೆ ಸಲೂನಲ್ಲಿ ಸಾರಿ ಉಡಿಸ್ಲಿಕ್ಕಿತ್ತು. ಸೊ ಅವರು ಕೂಡ ಬೆಳಿಗ್ಗೆನೆ ಬಂದಿದ್ದಾರೆ. ಇಲ್ಲಿ ನಿರೋಷ ಮತ್ತು ರಿಶೆಲ್ ಒಂದು 3 ಜನರಿಗೆ ಸೀರೆ ಉಡಿಸುವ ತನಕ ನಾವು ಅಲ್ಲಿ ಹೋಗ್ತೀವಿ. ಅಂದ್ರೆ NC ರೋಡಿಗೆ ಹೋಗ್ಲಿಕ್ಕೆ ನಮಗೆ. ನಾವೀಗ NC ರೋಡಿಗೆ ರೀಚ್ ಆಗಿದ್ದೀವಿ ಮನೆಗೆ. ಇಲ್ಲಿ ತಾಯಿ ಮತ್ತು ಮಗಳಿಗೆ ರೆಡಿ ಮಾಡಲಿಕ್ಕೆ ಉಂಟು. ನಾವು ಅವರಿಗೆ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲಾನು ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀವಿ. ನಮಗೆ ಫಸ್ಟ್ ಹೋದ ತಕ್ಷಣ ನಾವು ಸಾಕೆಟ್ ಎಲ್ಲಿ ಉಂಟು, ಪ್ಲಗ್ ಎಲ್ಲಿ ಉಂಟು, ಯಾರು ಎಲ್ಲಿ ಕುತ್ಕೊಳ್ಳೋದು ಹಾಗೆ ನೋಡೋದು. ನೆಕ್ಸ್ಟ್ ಇಲ್ಲಿ ತಾಯಿಯ ಹೇರ್ ಬನ್ ರೆಡಿ ಆಗಿದೆ. ಅವರು ಫೋಟೋ ಕಳಿಸಿದ್ರು ಇದು ಬೇಕಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಇವರ ಮಗಳು, ಇವರದ್ದು ಇವತ್ತು ಐ ಥಿಂಕ್ ಅಣ್ಣನ ಮದುವೆ. ಸೊ ನಾವಿಲ್ಲಿ ಇವ್ರದ್ದು ಹೇರ್ ಸ್ಟೈಲ್ ಸಹ ಮುಗಿಸಿದ್ದೀವಿ.
ಇಲ್ಲಿ ಮುಗಿಸಿ ನಾವು ಸಲೂನಿಗೆ ಸಹ ಹೋಗ್ಲಿಕ್ಕುಂಟು. ಅಲ್ಲಿ ಕೂಡ ಒಬ್ಬರದು ಹೇರ್ ಸ್ಟೈಲ್ ಮತ್ತು ಸಾರಿ ಅಗೇನ್ ಉಂಟು. ಮತ್ತೆ ಇವತ್ತು ಇವರೆಲ್ಲರೂ ಸೇರಿ ಮಂಗಳೂರಿಗೆ ಸುತ್ತಾಡ್ಲಿಕ್ಕೆ ಹೋಗೋದು. ಎಲ್ಲ ಕೆಲಸನೂ ಮುಗ್ದಿದೆ. ನಾನು ಕೂಡ ಅವರಿಗೆ ರಜೆ ಕೊಟ್ಟೆ. ಅವರಿಗೂ ಕೂಡ ಸರ್ಪ್ರೈಸ್ ನಾನು ಕೊಟ್ಟಿದ್ದು, ಬಿಕಾಸ್ ಸೀಸನ್ ಟೈಮಲ್ಲಿ ಕೊಟ್ಟಿದ್ದಕ್ಕೆ. ಬಟ್ ಪರವಾಗಿಲ್ಲ, ನಾನು ಹೇಳಿದಾಗೆಲ್ಲಾನು ಬರ್ತಾರೆ ಕೂಡ. ಕ್ರಿಸ್ಮಸ್ ಟೈಮಲ್ಲಿ ಸಹ ವರ್ಕ್ ಮಾಡಿದ್ದಾರೆ, ನ್ಯೂ ಇಯರಿಗೂ ವರ್ಕ್ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ಒಂದು ಬ್ರೇಕ್ ಬೇಕು ಅಂತ ಹೇಳಿ ಇವತ್ತು ಕ್ಲೋಸ್ ಮಾಡಿದ್ದು. ಅಂದರೆ ನಾನು ಕೂಡ ನಿಂತಿಲ್ಲ, ಮಗನಿಗೆ ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳಿ. ಸೊ ಇವರು 4 ಜನ ಹೋಗ್ತಾ ಇದ್ದಾರೆ. ಅವರ ಜೊತೆಗೆ ತಸ್ಲಿಮಾ ಕೂಡ ಹೋಗ್ತಾ ಇದ್ದಾಳೆ. ನೆಕ್ಸ್ಟ್ ನಾನು ಕೂಡ ಅನ್ಕೊಂಡೆ ಮನೆಗೆ ಹೋಗಿ ಮಗನನ್ನು ಕರ್ಕೊಂಡು ಹೋಗೋದು ಎಲ್ಲಿಯಾದ್ರೂ ಅಂತ ಅನ್ಕೊಂಡು ಹೋಗಿದ್ದು. ಬಟ್ ಬೈ ಮಿಸ್ಟೇಕ್ಲಿ ನನ್ನ ಹತ್ರ ಒಂದು ನನ್ನದೇ ವಿಡಿಯೋ, ಯೂಟ್ಯೂಬ್ ವಿಡಿಯೋ ಡಿಲೀಟ್ ಆಯಿತು. ಸೊ ನನಗೆ ಅದರಿಂದ ತಲೆ ಹಾಳಾಗಿ ನಾನು ಎಲ್ಲಿ ಹೋಗುವ ಮನಸ್ಸು ಕೂಡ ಆಗಿಲ್ಲ. ಒಂದು ಸ್ವಲ್ಪ ಹೊತ್ತು ತುಂಬ ಬೇಜಾರಾಯಿತು ನನಗೆ. ಮತ್ತೆ ಅದನ್ನು ಬಿಟ್ಟೆ ನಾನು. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋವಳು. ಆ ಥರ ಮನಸ್ಥಿತಿ ನನ್ನದು. ಸೊ ನೆಕ್ಸ್ಟ್ ಇಲ್ಲಿ ಮಗ ಆಟ ಆಡ್ತಾ ಇದ್ದಾನೆ. ಅವನಿಗೆ ಸ್ವಲ್ಪ ಸ್ಯಾಂಡ್ ಹಾಕಿ ಕೊಟ್ಟಿದ್ದಾರೆ ಹಸ್ಬೆಂಡ್, ಅವನಿಗೆ ಇಷ್ಟ ಆಗಿದೆ, ಅಲ್ಲಿ ಆಟ ಆಡ್ತಾ ಇರ್ತಾನೆ. ನೆಕ್ಸ್ಟ್ ಇವತ್ತು ನಮಗೆ ಸಂಡೆ ಕೆಲಸಕ್ಕೆ ಬರುವವರು ಕೈ ಕೊಟ್ಟಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಒಳ್ಳೆ ಸ್ಟೈಲಲ್ಲಿ ಅಡಿಕೆಯನ್ನು ತೆಗೆದು ರಾಸಿ ಹಾಕೊಂಡಿದ್ದಾರೆ. ಈಗ ಮನೆಗೆ ತಗೊಂಡು ಬರಲಿಕ್ಕೆ ಗತಿ ಇಲ್ಲ ಯಾರು ಕೂಡ. ಸೊ ಏನು ಮಾಡೋದು, ಮತ್ತೆ ಆಪ್ಷನ್ ಇಲ್ಲ. ಈ ಕೆಲಸಕ್ಕೆ ಕೂಡ ಇಳಿದದ್ದು. ಮತ್ತೆ ಅಡಿಕೆಯನ್ನು ಹೆಕ್ಲಿಕ್ಕೆ ನಾನು ಹೆಲ್ಪ್ ಮಾಡಿದೆ, ಅವರೇ ತಕೊಂಡು ಹೋದ್ರು ಎಲ್ಲಾನು ಕೂಡ. ನಾನು ಅವರಿಗೆ ಎತ್ತಲಿಕ್ಕೆ ಹೆಲ್ಪ್ ಮಾಡಿದ್ದು. ಬೇರೆ ಆಪ್ಷನ್ನೇ ಇಲ್ಲ, ಮಾಡಬೇಕಂದಾಗ ಎಲ್ಲ ಕೆಲಸನೂ ಮಾಡಬೇಕು. ನನಗೆ ತಾಯಿ ಮನೆಯಲ್ಲಿ ಇದೆಲ್ಲ ಮಾಡಿ ಗೊತ್ತಿರಲಿಲ್ಲ. ಬಟ್ ನಾನು ಒಂಥರ ಇದಾಗಲ್ಲ ಅದಾಗಲ್ಲ ಅನ್ನುವ ಹುಡುಗಿ ಅಲ್ಲ. ಎಲ್ಲಾನು ದುಡ್ಕೊಂಡು ಹೋಗೋಳು, ಆಗತ್ತೆ ಅಂದ್ಕೊಂಡು ಚಾಲೆಂಜ್ಲಿ ತಗೊಳ್ಳುವವಳು. ನನಗೆ ಎತ್ತಲಿಕ್ಕೆಲ್ಲ ಆಗಲ್ಲ, ಅಂದರೆ ಹೊತ್ಕೊಂಡು ಹೋಗ್ಲಿಕ್ಕೆ, ಬಟ್ ಹೆಲ್ಪ್ ಆದ್ರೂ ಮಾಡ್ಬೋದಲ್ಲ. ಹೀಗೆ ಆಲ್ಮೋಸ್ಟ್ ಈ ಕೈಯಲ್ಲಿ ಎಲ್ಲಾನು ಇಟ್ಕೊಂಡು ಎತ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ. ಆ ಸೈಡ್ ಅವರು ಇಡಲ್ಲ ಅಷ್ಟೇ. ಬಟ್ ನಾಳೆಯಿಂದ ಅವರಿಗೆ ಫಿಸಿಯೋಥೆರಪಿ, ಅಂದರೆ 5th ಇಂದ ಫಿಸಿಯೋಥೆರಪಿ ಆದ ನಂತರ ನನಗೆ ಅನಿಸಲ್ಲ ಅವರಿಗೆ ಮತ್ತೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಒಂದು ಸ್ವಲ್ಪ ದಿನ ಅದು ನೋವಿರುತ್ತೆ ಅಲ್ಲ, ಅವ್ರು ಸರಿಯಾಗಿ ಎತ್ತಿ ಕೆಳಗೆ ಮಾಡ್ತಾರೆ. ನೆಕ್ಸ್ಟ್ ಬಂದು ಸಂಜೆ ಆದ ನಂತರ ನಾವು ಐಟಮ್ಸ್ ತರಲಿಕ್ಕೆ ಹೋದದ್ದು. ಮನೆಯ ಐಟಮ್ಸ್ ಮುಗ್ದಿತ್ತು, ಅಂದರೆ ಮಗನಿಗೆ ಫ್ರೂಟ್ಸ್ ಆಗಬೇಕಿತ್ತು. ನೆಕ್ಸ್ಟ್ ಡೇ ಸ್ಕೂಲ್ ಇದೆ ಅಲ್ಲ, ಏನು ಮಾಡೋದು, ಎಲ್ಲ ಕೆಲಸ ಮಾಡಿ ಆಗುವಾಗ ಲೇಟ್ ಆಯಿತು. ಸೊ ಇವನಿಗೂ ಪಾಪ ಎಲ್ಲಿ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ನಮ್ಮ ಜೊತೆಗೆ ಮಡಂತಿಯರಿಗೆ ಕರ್ಕೊಂಡು ಹೋಗಿದ್ದು. ಅವನೇನೆಲ್ಲ ಇಷ್ಟಪಡ್ತಾನೆ ಅದನ್ನೆಲ್ಲ ಇವತ್ತು ತೆಗಿಸಿ ಕೊಟ್ಟಿದ್ದು. ಪಾಪ ನನಗೆ ಇವತ್ತು ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡು ಕರ್ಕೊಂಡು ಹೋಗಿಲ್ಲ ಅಲ್ಲ. ಫಸ್ಟ್ ನಾವು ಜಿನ್ಸಿ ಅಂಗಡಿಗೆ ಹೋದ್ವಿ, ಮತ್ತೆ ಒಂದು ಫ್ರೂಟ್ಸ್ ತಗೊಂಡು, ಅವನಿಗೆ ಟಿಕ್ಕ ಅಂದರೆ ತುಂಬ ಇಷ್ಟ, ಅದು ಕೂಡ ಒಂದು ತಗೊಂಡ. ಈ ಐಟಮಲ್ಲಿ ಅವನು ಒಂದೇ ತಗೊಂಡಿದ್ದು, ಅವನಿಗೆ ಒಂದೇ ಅಲೌಡ್ ಅಲ್ಲ. ಸೊ ಮತ್ತೆ ಮನೆಗೆ ಬಂದ್ವಿ, ಈಗ ತಿಂತಾ ಇದ್ದಾನೆ. ಅವನೇನು ಲೈಕ್ ಸರ್ಕಲ್ ಟೈಪಲ್ಲಿ ಇರೋ ಒಂದು ಏನೋ ಚಿಪ್ಸ್ ತೊಗೊಂಡು ಬಂದಿದ್ದ, ಅದು ಫುಲ್ ಪ್ಯಾಕೆಟ್ ತಿನ್ಕೊಂಡಿದ್ದ. ಮತ್ತೆ ಅವನಿಗೆ ಇದು ಚಿಕನ್ ತಿನ್ನಲಿಕ್ಕೆ ಆಗಿಲ್ಲ, ಒಂದು ಸ್ವಲ್ಪ ತಿಂದು ಬಿಟ್ಟ. ಅವನಿಗೆ ಸ್ವಲ್ಪ ಅದು ಇದು ಒಟ್ಟಿಗೆ ತಿಂದರೆ ವಾಮಿಟ್ ಆಗೋದು ಜಾಸ್ತಿ. ಸೊ ನನಗೆ ಭಯ ಆಗ್ತದೆ ಕೊಡಲಿಕ್ಕೆ. ಸೊ ಗೈಸ್, ಇದು ನಮ್ಮ ಇವತ್ತಿನ ದಿನದ ಎಲ್ಲ ಕೆಲಸ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.